ನಮಸ್ಕಾರ. ಸ್ವಲ್ಪ ನಿಮ್ಮ ಹತ್ರ. ಓ, ಆ ವಾಚ್ಮನ್ ಏನ್ ಮಾಡ್ತಾನೋ ಏನು, ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಡು ಒಂದ್ ಮನೆ ಬಾಗ್ಲಿಗೆ ಬಿಡ್ತಾ ಇದ್ದಾನೆ. ಸ್ಟೂಪಿಡ್ ಫೆಲೋ. ಓ ಪ್ಲಸ್. ಹಲೋ, ಯಾರು ವೆಟರ್ನರಿ ಡಾಕ್ಟರ್ ರುದ್ರೇಶ? ನಮಸ್ಕಾರ. ನೋಡಿ, ನಮ್ ನಾಯಿಗೆ ಹುಷಾರಿಲ್ಲ. ಕಾರ್ ಕಳಿಸ್ತಾ ಇದ್ದೀನಿ, ಆದಷ್ಟು ಬೇಗ ಬಂದ್ಬಿಡಿ. 1000 ಗಟ್ಲೆ ಖರ್ಚಾದ್ರೂ ಪರವಾಗಿಲ್ಲ, ನಮ್ ನಾಯಿ ವಾಸಿ ಆಗಬೇಕು. ಓಕೆ ಓಕೆ ಓಕೆ. ಅಣ್ಣ, ಯಾವನು ತುಂಬಾ ಹೊತ್ತು ನಿಂತಿದ್ದಾನೆ. ಯಾರ್ ಬೇಕು? ನನ್ ತಂಗಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ. ಓಹೋ, ತಂಗಿ ಮದ್ವೆ ಅಂತೆ, ಚಂದಾ ವಸೂಲಿಗೆ ಬಂದಿದ್ದಾನೆ. ಸ್ವಲ್ಪ ಚಿಲ್ರೆನಾ ಕೊಟ್ ಕಳ್ಸು. ಭಿಕ್ಷೆ ಬೇಡಕ್ ನಾನು ಇಲ್ಲಿಗೆ ಬಂದಿಲ್ಲ. ನಿಮ್ ಮಗ ಅರುಣ್ ನನ್ ತಂಗಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಮದುವೆ ಮಾಡ್ಕೋಬೇಕಂತಿದ್ದಾರೆ. ತಾವು ದೊಡ್ಡವರು, ತಮ್ಮ ಒಪ್ಪಿಗೆ ಬೇಕು. ಓ, ಜಗನ್ನಾಥ್, ಪತ್ರಕರ್ತ ಜಗನ್ನಾಥ್, ನಮ್ಮಂಥವರು ನಡೆಸುವ ಕೀಳು ರಾಜಕೀಯವನ್ನು ಬಯಲಿಗೆಳೆಯುವ ಪತ್ರಕರ್ತ ಜಗನ್ನಾಥ್, ಮುಗ್ಧ ಜನತೆಯನ್ನು ತನ್ನ ಬರವಣಿಗೆಯಿಂದ ಬಡಿದೆಬ್ಬಿಸಿ ಜನಜಾಗೃತಿಯನ್ನುಂಟು ಮಾಡುವ ಪತ್ರಕರ್ತ ಜಗನ್ನಾಥ್, ನಮ್ಮಂಥ ಕೊಳಕು ರಾಜಕಾರಣಿಗಳ ಬಗ್ಗೆ ತನ್ನ ಪತ್ರಿಕೆಯ ಮುಖಪುಟದಲ್ಲಿ ಮುದ್ರಿಸುವ ಪತ್ರಕರ್ತ ಜಗನ್ನಾಥ್, ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ಹೋರಾಡುವ ಪತ್ರಕರ್ತ ಜಗನ್ನಾಥ್, ಅದೇ ಕೊಳಕು ರಾಜಕಾರಣಿ ದಯಾನಂದನ ಬಳಿ ದಯಾಭಿಕ್ಷೆಗೆ. ಈ ನನ್ನ 4 ಕ್ಲಾಸುಗಳಲ್ಲಿ ತುಂಬಿದೆ ಆ ನಿನ್ನ ಸತ್ಯ ನ್ಯಾಯ ನೀತಿ ಧರ್ಮ. ಇವುಗಳನ್ನು ಕುಡಿದು ಜೀರ್ಣಿಸಿಕೊಂಡು ಅದರ ಬಲದ ಮೇಲೆ ಕಟ್ಟಿಸಿದ ಈ ನನ್ನ ಮಹಲಿನ ನೆರಳು ಈಗ ನಿನಗೆ ಬೇಕಾ? ಈಗ ನೀವೇನೇ ಅಂದ್ರು ಮಾತಾಡೋ ಸ್ಥಿತಿಯಲ್ಲಿ ನಾನಿಲ್ಲ. ಇಂಥ ಚುಚ್ಚು ಮಾತುಗಳನ್ನ ಕೇಳ್ತೀನಂತ ಗೊತ್ತಿದ್ರು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನೋಡಿ, ನಮ್ಮಿಬ್ರು ದ್ವೇಷಕ್ಕೆ ನನ್ನ ತಂಗಿ ಬಾಳ್ ಹಾಳಾಗೋದು ಬೇಡ. ಅವಳ ಹೊಟ್ಟೆಯಲ್ಲಿ ನಿಮ್ ವಂಶದ ಕುಡಿ ಬೆಳೀತಾ ಇದೆ. ಕುಡಿ? ವಂಶದ ಕುಡಿ? ಮಿಸ್ಟರ್ ಜಗನ್ನಾಥ್, ನಮ್ಮ ವಂಶದಲ್ಲಿ ಯಾರು ಮದುವೆಗೆ ಮುಂಚೆ ಬಸಿರಾಗಿ ನಮ್ಮ ಮನೆಯ ಹೊಸಲನ್ನು ದಾಟಿಲ್ಲ. ಮಿಸ್ಟರ್ ದಯಾನಂದ್, ಈಗ ನಿಮ್ಮಿಂದ ನನಗೆ ಬೇಕಾಗಿರೋದು ಒಂದೇ ಒಂದು ಮಾತು. ನನ್ನ ತಂಗಿನ ನಿಮ್ ಸೊಸೆಯಾಗಿ ಸ್ವೀಕರಿಸ್ತಿರೋ ಇಲ್ವೋ? ಸ್ವೀಕರಿಸ್ತೀನಿ, ಆದ್ರೆ ಒಂದು ಷರತ್ತು. ವರದಕ್ಷಿಣೆ ತಾನೆ? ಅದನ್ನ ಕೊಡೋ ಯೋಗ್ಯತೆ ನಿನಗಿಲ್ಲ. ಇನ್ನೇನ್ ಬೇಕು? ನಿನ್ನ ಬರೆಯೋ ಶಕ್ತಿನ ನನಗೋಸ್ಕರ ಮುಡುಪಾಗಿಡ್ಬೇಕು. ಅದು ನನ್ನಿಂದ ಸಾಧ್ಯವಿಲ್ಲ. ಹಾಗಾದ್ರೆ ಈ ಸಂಬಂಧನೂ ಸಾಧ್ಯವಿಲ್ಲ. ಸಾಧ್ಯವಿದೆ, ಅದನ್ನ ನಾನ್ ಮಾಡಿ ತೋರಿಸ್ತೀನಿ. ಮೈಂಡ್ ಇಟ್. ಇಷ್ಟು ಹೊತ್ತಿನಲ್ಲಿ ಯಾವನು ಜಾಲರ ಬರ್ಸಕ್ ಬಂದಿದ್ದಾನೆ? ರಾಮ, ಏನಪ್ಪ ಇಷ್ಟೊತ್ತಿನಲ್ಲಿ ಯಾವ್ದಾದ್ರು ಕಲರ್ ಬಂದಿದ್ಯಾ? ಆರ್ಡಿನರಿ ಕಲರ್ ಅಲ್ಲ ಸರ್, ಇಲ್ಲೇ ಕಾಲೇಜ್ನಲ್ಲಿ ಓದ್ತಾರೆ ಹುಡುಗಿ, ಎಕ್ಸ್ಟ್ರಾ ಆರ್ಡಿನರಿ ವೈಟ್ ಕಲರ್ ಸರ್. ಮತ್ ಸುಮ್ಮನೆ ಯಾಕೆ ಮಾತಾಡ್ತಿದ್ಯಾ? ಕರಿಯಯ್ಯ. ಲಿಲ್ಲಿ ಕಮ್ಮು, ನಿನ್ನಿಂದ ಸಿಕ್ತಿ ಇವತ್ತು ನನಗೆ ಮಿಲ್ಲಿ. ರಾಮ, ಇದು ಲಿಲ್ಲಿ ಅಲ್ಲ, ಲಿಲ್ಲಿ ಪುಟ್ಟು. ಆದ್ರೂ ಎಮರ್ಜೆನ್ಸಿ ಇವತ್ತು ನಡೆಯುತ್ತೆ. ನೀನ್ ಇಲ್ಲಿಂದ ಕುಳ್ಳಿ. ಐ ಆಮ್ ಸಾರಿ, ಲಿಲ್ಲಿ ಪುಟ್. ಕಮಾನ್ 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 ಲಿಲ್ಲಿ ಪುಟ್. ಲಿಲ್ಲಿ ಲಿಲ್ಲಿ. ಇಷ್ಟೊಂದು ಆತ್ರ ಯಾಕೆ? ಇಡೀ ರಾತ್ರಿ ನಮ್ದೇ ಆಗಿರ್ಬೇಕಾದ್ರೆ ಅವಸರ ಯಾಕೆ? ನಂಗೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಮರಿ ಲಿಲ್ಲಿ ಪುಟ್ಟು, ಬರೀ 10 ನಿಮಿಷ. ಬರ್ದಿದ್ರೆ ನಾ ಒಳಗೆ ಬರ್ತೀನಿ. ಇದೊಂದು ಬೇರೆ. ಹಲೋ, ವಾಟ್? ಹೌದಾ? ಯುವರ್ ಮಿಸ್ಟರ್ ಅರುಣ್? ಎಸ್. ನಿಮ್ ರೂಮ್ನ ಸ್ವಲ್ಪ ಚೆಕ್ ಮಾಡ್ಬೇಕು. ಚೆಕ್ ಮಾಡುವಂತದ್ದು ಏನಿದೆ? ನನ್ನನ್ನು ಬಿಟ್ರೆ ರೂಮ್ನಲ್ಲಿ ಬೇರೆ ಯಾರೂ ಇಲ್ಲ. ಗೋ ಹೆಡ್. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಇಲ್ಲ. ಆ ರೂಮ್ನಲ್ಲಿ ಯಾರು? ಅದು ಮರಿ. ಐ ಆಮ್ ಸಾರಿ, ನನ್ನ ಹೆಂಡತಿ. ಶೋ? ಡೆಫಿನೆಟ್ಲಿ, ನನ್ನ ಕೈಯಾರೆ ತಾಳಿ ಕಟ್ಟಿದ ಹೆಂಡತಿ. ಐ ಸಿ. ಮೇಡಮ್, ಸ್ವಲ್ಪ ಹೊರಗಡೆ ಬರ್ತೀರಾ? ಇವರೇನ ನಿಮ್ ಮಿಸ್ಸಸ್? ತಾಳಿ ಇನ್ನು ಕಟ್ಟಿಲ್ಲ, ನಾಳೆ ಕಟ್ತಾನೆ. ಇನ್ಸ್ಪೆಕ್ಟರ್ ಸರ್, ನಾಳೆ ಮದುವೆಗೆ ನೀವು ತಪ್ಪದೆ ಮರಿದೆ ಬರಬೇಕು.
ಬಂದು ಇವರಿಬ್ಬರನ್ನು ಆಶೀರ್ವದಿಸ್ಬೇಕು. ತಗೊಳ್ಳಿ ಇನ್ವಿಟೇಷನ್. ಖಂಡಿತವಾಗಿ ಬರ್ತೀನಿ. ಮಿಸ್ಟರ್ ಅರುಣ್, ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ನಡೀರಿ. ಮಿಸ್ಟರ್ ಅರುಣ್, ನೀನ್ ಯಾರು, ನಿನ್ ಗುಣ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಣಸೆ ಬೀಜನ ಮೈಸೂರಲ್ಲಾಗ್ಲಿ, ಮಂಗಳೂರಲ್ಲಾಗ್ಲಿ ಅಥವಾ ಕಾರವಾರ ನೆಲದಲ್ಲಿ ನೆಟ್ರು ಅದು ಹುಣಸೆ ಕಾಯಿ ಕೊಡ್ತೆ ಹೊರತು ಮಾವಿನ ಹಣ್ಣು ಕೊಡಲ್ವಲ್ಲ. ನೆಲ ಯಾವುದೇ ಇರಬಹುದು, ಆದ್ರೆ ಗಿಡದ ಗುಣ ಬದಲಾಗಲ್ವಲ್ಲ. ಅದಕ್ಕೆ ಪೊಲೀಸ್ನವ್ರನ್ನ ಸಾಕ್ಷ್ಯಾಗಿಟ್ಕೊಂಡು ಈ ಪ್ಲಾನ್ ಮಾಡಿದ್ದು. ಲುಕ್, ಇದರಲ್ಲಿ ಮುಹೂರ್ತ, ಜಾಗ ಪ್ರಿಂಟ್ ಮಾಡಿಸಿದ್ದೀನಿ. ನಾಳೆ ನಿನ್ನ ಅಲ್ಲಿ ನೋಡ್ತೀನಿ. ಓಕೆ? 106 ಕೊಲೆ ಮಾಡಿಸಿ ಲೆಕ್ಕವಿಲ್ಲದಷ್ಟು ಸಂಸಾರವನ್ನು ಹಾಳು ಮಾಡಿದ ನನ್ನಂಥವನಿಗೆ ನನ್ನ ಮಗನ ಮದುವೆ ಆಮಂತ್ರಣ ಪತ್ರಿಕೆನ ನನಗೆ ಕಳಿಸುವಷ್ಟು ಧೈರ್ಯ ಬಂತ ಅವನಿಗೆ? ತಾಳ್ಮೆ ತಾಳ್ಮೆ. ಇನ್ವಿಟೇಷನ್ ಮಾತ್ರ ಬಂದಿದೆ, ಮದುವೆ ಇನ್ನೂ ಆಗಿಲ್ವಲ್ಲ. ನಾನು ಬರೆದಿರೋ ಪುಸ್ತಕದ ಪ್ರಕಾರ 17ನೇ ಪರ್ವ ಪ್ರೇಮಕಾಂಡ ಫಾರ್ಮುಲಾ 77. ಬರೀತಾನೆ. ನನ್ ಮಗ ಸತ್ತ, ನನ್ ಜೊತೆಯವರು ಏರ್ ತಿಂದು ಆಸ್ಪತ್ರೆಯಲ್ಲಿದ್ದಾರೆ. ನನ್ನ ಆಸ್ತಿ ಪಾಸ್ತಿ ಲೂಟಿ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ ನಿಮ್ ಡಿಪಾರ್ಟ್ಮೆಂಟ್? ನೀವೇ ನಿದ್ರೆ ಮಾಡ್ತಾ ಇದ್ದೀರಾ ಇಲ್ಲ ಎಚ್ಚರವಾಗಿದ್ದೀರಾ? ನಾವು ಅವ್ರನ್ನ ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ ಸರ್. ಯಾರಿಗ್ರಿ ಬೇಕು ನಿಮ್ ಪ್ರೊಟೆಕ್ಷನ್? ಐ ವಾಂಟ್ ಪೀಸ್ ಆಫ್ ಮೈಂಡ್. ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಮೊದಲು ಆ ಜಗನ್ನಾಥನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಅವ್ರನ್ನ ಹಿಡಿಯೋದಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ ಸರ್. ನೋಡಿ ಇನ್ಸ್ಪೆಕ್ಟರ್, ಒಂದು ಪಕ್ಷ ನಿಮ್ಮ ಕೈಲಿ ಆ ಜಗನ್ನಾಥನ್ ಹಿಡಿಯೋಕಾಗದೆ ಇದ್ರು ಅವನು ನನ್ನಿಂದ ಲಪ್ಟಾಯಿಸಿರೋ ನನ್ನ ಬಹುಮುಖ್ಯ ದಾಖಲೆ ಪತ್ರಗಳು ತಕ್ಷಣ ನನ್ನ ಕೈಗೆ ಸಿಗೋ ಹಾಗೆ ಏರ್ಪಾಡು ಮಾಡಿ. ಇನ್ಸ್ಪೆಕ್ಟರ್, ಕೇಸಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳು ಈ ಫೈಲ್ನಲ್ಲಿದೆ. ಓದಿ ಮುಂದೇನ್ ಮಾಡಬೇಕು ಅಂತ ಬೇಗ ತೀರ್ಮಾನ ಮಾಡಿ.
ಬರ್ಬೋದಾ? ಬರಬಹುದು. ಯಾಕೆ ದೇವಿಯವ್ರಿಗೆ ಅಷ್ಟೊಂದು ಕೋಪ? ಪೊಲೀಸರಿಗೆ ಕಲ್ಲ ಹೃದಯ ಅಂತ ಅವರು ಇವರು ಹೇಳೋದನ್ನ ಕೇಳಿದ್ದೆ, ಅದು ನಿಜ ಅಂತ ಗೊತ್ತಾಯ್ತು. ಅಂದ್ರೆ ನಂದು ಕಠಿಣ ಹೃದಯ ಅಂತ ಹೇಳ್ತಿದ್ಯಾ? ಅಲ್ವಾ ಮತ್ತೆ? ಏನ್ ಮಾಡೋದು ಪಲ್ಲವಿ, ಒಂದ್ ದೊಡ್ಡ ಜವಾಬ್ದಾರಿನೇ ನನ್ನ ತಲೆ ಮೇಲೆ ಹೊರಿಸ್ಬಿಟ್ಟಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನವರು. ಏನಪ್ಪ ಅಂತದ್ದು? ಒಂದು ಕಾಲದಲ್ಲಿ ತನ್ನ ಬರಹಗಳಿಂದ ಖ್ಯಾತನಾಗಿ ಸಮಾಜದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿ ಈಗ ಕೊಲೆಗಾರನಾಗಿ ಪೊಲೀಸರಿಗೆ ಬೇಕಾಗಿರೋ ಮುಖ್ಯ ಕೈದಿ ಜರ್ನಲಿಸ್ಟ್ ಜಗನ್ನಾಥ್ನ ಜೀವ ಸಹಿತ ಇಲ್ಲ ಜೀವರಹಿತ ಹಿಡಿಯುವಂಥ ಜವಾಬ್ದಾರಿ. ಅಂದ್ರೆ ನಮ್ಮ ಅಣ್ಣನ್ ಹಿಡಿಬೇಕು ಅಂತ ಈ ಕೆಲ್ಸಕ್ಕೆ ಸೇರಿದ್ರ? ಬೇಡ, ನೀವ್ ಈ ಕೆಲ್ಸ ಮಾಡೋದು ನನಗಿಷ್ಟ ಇಲ್ಲ. ಮೊದ್ಲು ಈ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡಿ. ಪಲ್ಲವಿ, ನೀನ್ ಹೇಳ್ದಾಗ ನಾನೇನೋ ಕೆಲಸ ಬಿಟ್ಬಿಡ್ಬೋದು, ಆದ್ರೆ ನಮ್ ಡಿಪಾರ್ಟ್ಮೆಂಟ್ನವರು ಜಗನ್ನಾಥ್ನ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನನ್ ಜಾಗಕ್ಕೆ ಇನ್ನೊಬ್ಬ ಬಂದೇ ಬರ್ತಾನೆ, ಈ ಕೆಲಸ ಮಾಡ್ತಾನೆ. ಏನೋ ಅಪ್ಪ, ನೀವ್ ಹಿಡ್ದಿರೋ ದಾರಿ ಸರಿ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ನಾನ್ ಸರಿಯಾದ ದಾರಿನೇ ಹಿಡಿದಿದ್ದೀನಿ ಪಲ್ಲವಿ. ನನ್ನ ಜೀವನದ ಗತಿಯನ್ನೇ ಬದಲಾಯಿಸಿದವರು ನಿಮ್ಮಣ್ಣ. ಅವರ ಆದರ್ಶದಂತೆಯೇ ನಡೆಯೋದು ನನ್ನ ಕರ್ತವ್ಯ. ಜಗನ್ನಾಥ್ ಅವರ ನಿಷ್ಠೆ ಪ್ರಾಮಾಣಿಕತೆನೇ ನನಗೆ ದಾರಿದೀಪ. ಅಳಬೇಡ ಜಾನಕಿ. ಅಳೋದಕ್ಕೆ ನನ್ ಕಣ್ಣಲ್ಲಿ ನೀರಿದ್ರೆ ತಾನೆ, ಎಲ್ಲ ಬತ್ತೋಗಿದೆ ಅಂದ್ರೆ. ನನ್ನನ್ನು ಕಟ್ಕೊಂಡ್ಮೇಲೆ ನೀನು ಒಂದ್ ದಿವ್ಸನೂ ಸುಖ ಪಟ್ಟಿಲ್ಲ. ನಿನಗೆ ಅನ್ಯಾಯ ಮಾಡ್ಬಿಟ್ಟೆ ಜಾನಕಿ, ಅನ್ಯಾಯ ಮಾಡ್ಬಿಟ್ಟೆ. ದಯವಿಟ್ಟು ಅಂತ ಮಾತೆಲ್ಲ ಹೇಳ್ಬೇಡಿ. ನಿಮ್ ಕೈ ಹಿಡಿಯೋಕೆ ನಾನ್ ಪುಣ್ಯ ಮಾಡಿದ್ದೆ. ನಮ್ ಜೀವನ ಹೀಗಾಗೋದಕ್ ಕಾರಣ ನೀವಲ್ಲ ರೀ, ನಮ್ ಸುತ್ತ ತುಂಬಿರೋ ಸ್ವಾರ್ಥಿಗಳು. ಅದಕ್ಕೆ ಜಾನಕಿ, ನಮಗ ಅನ್ಯಾಯ ಮಾಡಿದವ್ರನ್ನೆಲ್ಲ ಕೊಂದು ಅವ್ರ ರಕ್ತದಲ್ಲೇ ಕೈ ತೊಳಿತೀನಿ. ಅನ್ಯಾಯ, ಮೋಸ, ದ್ರೋಹ ಮಾಡಿದವ್ರನ್ನೆಲ್ಲ ನೀವ್ ಶಿಕ್ಷಿಸ್ತಾ ಬಂದ್ರೆ ಈ ದೇಶದಲ್ಲಿ ಒಂದು ನರಪಿಳ್ಳೆನೂ ಉಳಿಯೋಲ್ಲ. ಆ ರೀತಿ ಆದ್ರೆ ಒಳ್ಳೇದೆ. ದೇಶ ಪ್ರೇಮನ ಇಲ್ದಿರೋ ಜನಗಳು, ಮನುಷ್ಯತ್ವನೇ ಕಳ್ಕೊಂಡಿರೋ ಜನಗಳು ಈ ದೇಶದಲ್ಲಿ ಇದ್ರೆ ಏನು, ಹೋದ್ರೆ ಏನು? ನೀವೇನೋ ಹೇಳ್ತೀರಾ ರೀ, ಆದ್ರೆ ನನ್ಗೆ ಯಾಕೋ ಇತ್ತೀಚೆಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನಿಮ್ಮನ್ನ ಹಿಡಿಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಶತ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಮುಂದಾಳ್ತನ ವಹಿಸಿದವರು ಯಾರು ಅಂತ ಗೊತ್ತಾ? ಶ್ರೀಧರ್ ತಾನೆ? ಜಾನಕಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ತನ್ನ ಕರ್ತವ್ಯನ ನಿರ್ವಂಚನೆಯಿಂದ ಮಾಡ್ತಾ ಇದ್ದಾನಂದ್ರೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡು, ಒಬ್ಬ ಶ್ರೀಧರ್ ಅಲ್ಲ ಅಂತ 100 ಜನ ನನ್ಗೆ ಎದುರಾದ್ರು ನನ್ನ ಗುರಿನ ನಾನು ಸಾಧಿಸ್ತೀನಿ. ನಮಸ್ಕಾರ. ಏನ್ ಬೇಕಾಗಿತ್ತು? ಏನ್ ವಿಷಯ? ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ನಂಗೆ ಗೊತ್ತಿರೋ ಇನ್ಫಾರ್ಮೇಶನ್ ಯಾವುದೂ ಇಲ್ಲ, ಕೇಳು. ಖಂಡಿತ ಹೇಳ್ತೀಯಾ? ನಾನು ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಎಲ್ಲ ಕಿರ್ಚಿಗಳಿವೆ, ಬಟ್ ಸುಳ್ಳು ಮಾತ್ರ ಹೇಳಕ್ಕಿಲ್ಲ. ಹಾಗಾದ್ರೆ ಆ ಪೇಪರ್ ಜಗನ್ನಾಥ ಈಗೆಲ್ಲಿರ್ತಾನೆ? ಓ, ವಿರಾಟ್ ರಾಯಣ? ಅಲ್ಲಲ್ಲ, ಜಗನ್ನಾಥ ರಾಯಣ. ಹೇಳ್ತೀನಿ. ಐ ವಾಂಟ್ ಮೈ ಫೀ. ತಗೋ. ಐ ಡೋಂಟ್ ವಾಂಟ್ ಬ್ಲಡಿ ನೋಟ್ ಬಂಡಲ್. ಐ ವಾಂಟ್ ಓನ್ಲಿ 5 ರೂಪೀಸ್. ಇನ್ಫಾರ್ಮೇಶನ್? ಐ ಆಮ್ ಸಾರಿ, ಹೇಳ್ತೀನಿ. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಕೆಂಪು ಕಾರಣ್ಯದಲ್ಲಿ ಆ ಜಗನ್ನಾಥರಾಯ ಬಚ್ಚಿಟ್ಕೊಂಡಿದ್ದಾನೆ, ಹೋಗು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ. ನಾನು ಹೇಳ್ಬಾರ್ದಾಗಿತ್ತು.
ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ಏನಾಯ್ತು? ಏನ್ ವಿಷಯ? ಅಮ್ಮ ನಾನು ತಪ್ಪು ಮಾಡ್ಬಿಟ್ನಮ್ಮ, ನನ್ನ ಕ್ಷಮಿಸ್ಬಿಡಿ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಮ್ಮ. ಏನ್ ವಿಷಯ ಅಂತ ಹೇಳಿ ರಾಯ್ರೆ. ಆ ಜಗನ್ನಾಥರಾಯ ಎಲ್ಲಿದ್ದಾನೆ ಅಂತ ಕುಡುಗಮನಲ್ಲಿ ಆ ನೀಚ ದಯಾನಂದನ ಮುಂದೆ ಬಾಯ್ ಬಿಟ್ಬಿಟ್ನಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ಎಂತ ಕೆಲಸ ಮಾಡ್ಬಿಟ್ರಿ?